ವಿಧಾನಸೌಧದ ವಿಶೇಷ ಅಧಿವೇಶನದಲ್ಲಿ ಬಳ್ಳಾರಿ ರಾಜಕೀಯ ಪ್ರತಿಧ್ವನಿಸಿದೆ. ಶಾಸಕರಾದ ನಾಗೇಂದ್ರ ಹಾಗೂ ಜನಾರ್ದನ್ ರೆಡ್ಡಿ ಮಧ್ಯೆ ಟಾಕ್ ವಾರ್ ನಡೆದಿದೆ. ರೆಡ್ಡಿ ರಿಪಬ್ಲಿಕ್ ಅಂತ ಜನಾರ್ದನ್ ರೆಡ್ಡಿಯನ್ನ ಶಾಸಕ ನಾಗೇಂದ್ರ ಅವರು ಕೆಡಕಿದ್ದಾರೆ. ಟಾಕ್ ವಾರ್ ಮಧ್ಯೆ ಎಂಟ್ರಿ ಕೊಟ್ಟಂತ ಸಭಾಪತಿ ಯುಟಿ ಖಾದರ್ ಅವರು ನಾನು ಕಾಲೇಜು ದಿನಗಳಲ್ಲಿ ಇದನ್ನೆಲ್ಲ ನೋಡಿದ್ದೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿನಗಿಂತ 3 ವರ್ಷ ದೊಡ್ಡವನು ಅಲ್ಲ ಇರ್ಲಿ ಯಾಕೆ ನೀವು ಉತ್ತರ ಕೊಡಲಿದ್ದಾಗಲಿ ನೀವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಬೆಳ್ಳಾರಿ ಡೆವಲಪ್ ಅಭಿವೃದ್ಧಿ ಬಗ್ಗೆ ಮಾತಾಡಿ. ನೋಡಿ ಒಂದು ಸೆಕೆಂಡ್ ನಾನೇನು ಹುಡುಗ ಇರ್ಬೋದು, ನೀವು ನನ್ನ ಸೀನಿಯರ್ ಇಲ್ಲಿ ಕೇಳಿ. ಸೀನಿಯರ್ ಹೆಂಗಿರ್ಬೇಕು? ಒಂದ್ ಸೆಕೆಂಡ್, ನಿಮ್ ಹಿಂದೆ ನಡೆದಂತ ನಿಮ್ ಹೆಜ್ಜೆಯಲ್ಲಿ ನಿಮ್ಗೆ ಮಾತಾಡ್ಲಿಕ್ಕೆ ತುಂಬಾ ವಿಚಾರ ಇರಬಹುದು. ಇವತ್ತು 7 ಗಂಟೆಗೆ ಸದನ ಮುಗೀತದೆ. ಜನಾರ್ದನ್ ರೆಡ್ಡಿ ಅವರೇ 7 o'clock ಇವತ್ತು ಸಂಜೆಯಲ್ಲಿ ಮುಗೀತದೆ. ಮತ್ತೆ ನೀವು ಹೋಗುದು ಬೆಳ್ಳಾರಿಗೆ ಅಲ್ವಾ? ನಾಳೆ ಬೆಳಿಗ್ಗೆ ಕೂತ್ಕೊಂಡು ಚಾ ಕುಡಿಕೊಂಡು ಎಷ್ಟು ಹೊತ್ತು ಬೇಕಾದ್ರೆ ನೀವು ಮಾತಾಡಿ, ಏನು ಅಭ್ಯಂತರ ಇಲ್ಲ. ಈಗ ಬೆಳ್ಳಾರಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಏನಾದ್ರು ಕುಡಿಯೋ ನೀರು ಸಮಸ್ಯೆ ಅದ್ರ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಈ ಒಂದು ಘಟನೆ ಬಗ್ಗೆ ಆಗುವಂತ ವಿಚಾರ ಏನು ಹಾಗಾಗಿ ಮಾತಾಡ್ದೆ ಅಲ್ಲ ಅಧ್ಯಕ್ಷರೇ. ನೋಡಿ ಸುಮ್ಮನೆ ಚರ್ಚೆ ಬೇಡ ಪ್ಲೀಸ್. ಬಗ್ಗೆ ಕೂಡ ತಾವು ಪ್ರಸ್ತಾಪ ಮಾಡ್ತೀವಿ. ನೀವು ಕೂತ್ಕೊಳ್ಳಿಗೆ ನಾವು ಯಾರು ಕೂಡ ಅವ್ರು ಮಾತಾಡೋದು ತಗೊಂಡು ನಾವು ಕೆಲಸ ಮಾಡಿಸ್ಕೊಂಡು ಹೋಗುವಂತ ನೀವ್ ಹೇಳಿದ್ರಿ. ನೀವು ನಿನ್ನೆ ಕೂಡ ಹೇಳಿದ್ರಿ ಇಲ್ಲ ಒಳ್ಳೆ ಆಫೀಸರ್ ನಾವು ಸ್ವಾಗತ ಮಾಡ್ತೀವಿ. ನಿಮ್ಗೆ ಯಾಕೆ ಆವೇಶ? ಫಿನಿಶ್ ಮಾಡಿ. ನಮ್ ಕ್ಲಾರಿಫಿಕೇಶನ್ ನಮ್ಮ ಪಕ್ಷದಿಂದ ನಾವು ಕ್ಲಾರಿಫಿಕೇಶನ್ ಮಾಡೋದು ಬುದ್ಧಿವಂತರು ಶಕ್ತಿ ಎಲ್ಲ ತಾಕತ್ತಿದ್ದವ್ರು ಇಲ್ಲಿ ಗೊತ್ತಾಯ್ತಾ? ಇದೆಲ್ಲ ನೋಡಿ ಬಂದವ್ರು ಇಲ್ಲಿ ಕೂತ್ಕೊಂಡವ್ರು. ನಮ್ಮ ಮೇಲೆ ಕೂಡ ಎಷ್ಟೋ ಆಗಿದೆ. ಏನೆನ್ಸಿದ್ರಿ ನೀವು ಮಾತ್ರ ಶಕ್ತಿವಂತರು ಬುದ್ಧಿವಂತರು ಅಂತೇಳಿಯಾ? ಎಲ್ಲರೂ ಕೂಡ ಶಕ್ತಿ ಇದ್ದವ್ರು ಎಲ್ಲಿದ್ದಾರೆ? ಇಂಥದ್ದೆಲ್ಲ ನೋಡಿ ಬಂದದ್ದು ಇಲ್ಲಿಗೆ. ನಾವು ಮೀನೊಂದು ತಿಂದಿಲ್ಲ ಅಷ್ಟೇ, ಇಲ್ಲಾಂದ್ರೆ ಅದಕ್ಕೆ ಬುದ್ಧಿವಂತರು ಇರ್ತಾ ಇದ್ರು. ಫಿನಿಶ್ ಮಾಡಿರ್ಬೇಕು. ಆಯ್ತು ಅಧ್ಯಕ್ಷ, ಇಷ್ಟೇ ನನ್ನ ಕಳಕಳಿ. ಕಾಲೇಜ್ ಡೇಸ್ ನಾವೆಲ್ಲ ನೋಡಿ ಬಂದಿದ್ದಾನೆ. ಅವರು ಮಾತಾಡಿದಂತ ಸಂದರ್ಭದಲ್ಲಿ ಆ ಮಾತಿನ ಭರಾಟೆಯಿಂದ ಆ ವೇದಿಕೆ ಮೂಲಕ ಅವ್ರು ಏನ್ ಹೇಳ್ತಾ ಇರ್ತಾರಲ್ಲ ಅದ್ರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ತಯಾರು ತಗೊಂತಿದೀವಿ. ಆಯ್ತು, ನಾವು ಗನ್ಮನ್ಗಳ ಬಗ್ಗೆ ನಾವು ಮಾತಾಡಿದ್ವಾ? ಅಲ್ಲ ಅಣ್ಣ ನಮ್ಮ ಬಗ್ಗೆ ಅಲ್ಲ ನಾವು ಯಾವತ್ತ. ಆಯ್ತು, ನೀವು ಪ್ರತಿಯೊಂದಕ್ಕೆ ಉತ್ತರ ಕೊಡ್ಬೇಕು. ಆಯ್ತು ನಾಗೇಂದ್ರ ನೀವು ಮುಂದುವರಿಸಿ. ಆಯ್ತು, NY ನಂಜೇಗೌಡರು. ನಾವು ಶಾಂತ ರೀತಿಯಿಂದ NY ನಂಜೇಗೌಡರು ಏನಾದ್ರು ಅಲ್ಲ ನಾವು ನಿಮ್ ಚಕ್ರ ನಾವು ಬಂಧನ ನಮ್ಮ ಮೇಲೆ ಏನ್ ಹೇಳಿದ್ರು ನಮ್ಮ ಹೊಡಿತೀರಾ ಅಧ್ಯಕ್ಷರೇ? ನಮ್ಮದು ಒಂದೇ ಅಲ್ಲ, ಬಂಧನ ಮಾಡಿಲ್ಲ ಅಂದ್ರೆ ಸುರೇಶ್ ಅಲ್ಲ ಕಂಕ್ಲೂಡ್ ಮಾಡಿ. ನೋಡಿ, ಸರ್ಕಾರ ತನಿಖೆ ನಡೆಸ್ತಾ ಇದೆ. ಅದರಲ್ಲಿ ನಮ್ಮ ಶಾಸಕರು ತಪ್ಪಿದೆ ಅಂದ್ರೆ ಅವ್ರನ್ನ ಬಂಧಿಸ್ತೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ತಪ್ಪಿದೆ ಅಂದ್ರೆ ನಾವು ಬಂಧಿಸ್ತೀವಿ. ಯಾರು ತಪ್ಪಿದ್ರೆ ಕೂಡ ನಾವು ಬಂಧಿಸೋದು. ನಮ್ ನಿಷ್ಪಕ್ಷವಾದಂತ ತನಿಖೆ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ನಿಮಗೆ ಮಾತು ಕೊಡ್ತೀವಿ. ಸರ್ಕಾರ ನಿಮಗೆ ಮಾತು ಕೊಡ್ತಾ ಇದೆ, ಅದರಲ್ಲಿ ನಿಷ್ಪಕ್ಷಪಾತವಾಗಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ. ಅದ್ರಲ್ಲಿ ಎರಡನೇ ಮಾತಿಲ್ಲ. ನಾವು ನಿಮ್ಗೆ ಸಾಕ